ಗೈಸ್ ಕೈ ನೋವು ಬಂತು ಅಂತ ನಮ್ಮ ಅಕ್ಕನ ಕ್ಯಾಮ್ರಾಮ್ಯಾನ್ ಆಯಿತು. ಯಾರು ಬುಕ್ ಅದು? ನಾವು ಒಂದು ಚಾಲೆಂಜ್ ಗೇಮ್ ಹೋಯ್ತಾ ಇದ್ದೀನಿ ನಮ್ಮ ಪುಟ್ಟಿನ ಎತ್ಕೊಂಡು. ಮನೆಯೆಲ್ಲ ಕ್ಲೀನ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ಇವತ್ತು ಏನು ಸಮಾಚಾರ ಅಂತ ಅಂದರೆ, ನಾನು ನಮ್ಮ ಅಕ್ಕ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸಾರಿ, ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅವ್ರು ಸ್ವಲ್ಪ ಶಿಫ್ಟಿಂಗ್ ಮಾಡಿದಾರಲ್ಲ ಮನೆ, ನಾನು ಸ್ವಲ್ಪ ಕೈ ಜೋಡಿಸೋಣ ಅಂತ ಹೋಗೋಣ ಬನ್ನಿ ಗೈಸ್. ಇನ್ನೊಂದು ಏನು ಸಮಾಚಾರ ಅಂತಂದರೆ, ಈ ವ್ಲಾಗ್ ಏನಾಗಿರುತ್ತೆ ಅಂತ ಕಾಯ್ದು ನೋಡಿ. ತಮ್ಲೈನಲ್ಲಿ ಆಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಅನಿಸುತ್ತೆ, ಆದರೂ ಹೇಳೋ ಕರ್ತವ್ಯ ನಂದು ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಗೈಸ್, ನೋಡ್ರಿ ಶಿಫ್ಟಿಂಗ್ ಆಗ್ತಾ ಇದೆಯಲ್ಲ, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಗೈಸ್ ಈ ಮನೆ ಬರ್ತಡೇ ಆಗಿದ್ದ ಮನೆ ಇದೆ ಗೈಸ್. ಈ ಬರ್ತಡೇ ಆಗಿದ್ದ ಮನೆ, ನೆಕ್ಸ್ಟ್ ಬರ್ತಡೇ ಅಲ್ಲಿ ಬೇರೆ ಮನೆ ಇರುತ್ತೆ. ಹಿಂಗಂದು ಗಾಡಿ ನೋಡ್ರಿ, ಕಲರ್ ನೋಡ್ರಿ ಹಿಂಗೆ ಎದ್ದು ಕಾಣಿಸ್ತೈತೆ, ಸನ್ಲೈಟಿಗೆ ಸಕ್ಕದಾಗಿ ಕಾಣಿಸ್ತೈತೆ ಫುಲ್ಲು. ಈ ಮನೆಯಲ್ಲಿರೋ ಮೆಮೊರೀಸ್ ಎಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇದೆ ಗೈಸ್. ಬೇರೆ ಮನೆಗೆ ಹೋಗ್ತಾ ಇದ್ದಾರೆ, ಶಿಫ್ಟ್ ಆಗ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಅವರು. ಸೊ ಲೆಟ್ಸ್ ಗೋ ಟು ದಟ್ ಓಲ್ಡ್ ಹೌಸಾ, ಓನ್ ಹೌಸ್, ಅವ್ರದ್ದು ಓನ್ ಹೌಸ್ ಗೈಸ್. ಇದು ಬಂದ್ಬಿಟ್ಟು ಲೀಸ್ ಹೌಸ್ ಏನಂತೀರಾ? ಆ ಮನೆ ನೋಡಿದ್ರೆ ಗೈಸ್ ಸಕ್ಕತ್ತಾಗಿದೆ. ಬನ್ನಿ ತೋರಿಸ್ತೀನಿ ಆ ಮನೆ ಗೈಸ್. ಯಾಕೆ 2 ದಿನದಿಂದ ವ್ಲಾಗ್ ಹಾಕಿಲ್ಲ ಅಂತ ಅಂದರೆ, ನಾನು ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆಗಿದೆಯಲ್ವಾ, ಅದರಲ್ಲೇ ಫುಲ್ ಮೆಸ್ಸಪ್ ಆಗಿಬಿಟ್ಟಿದ್ದೀನಿ. ಆಮೇಲೆ ಗೈಸ್ ದೊಡ್ಡಪ್ಪನ ಹತ್ರ ಮಾತಾಡ್ಸೋದು, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಿಸಿಯಲ್ಲಿದ್ದಾರೆ ಗೈಸ್. ದೊಡ್ಡಪ್ಪ ಏನಂತ್ಯ? ಶಾಪಿಂಗ್ ಅಂತೆ. ಇಲ್ಲ ಗೈಸ್, ನಮ್ಮ ಅಜ್ಜಿ ತಾತದು ಫೋಟೋ ಫ್ರೇಮ್ ಮಾಡಿಸ್ಬೇಕಾಯ್ತು. ಸೊ ಅದಕ್ಕೆ ಇವಾಗ ಇಲ್ಲಿ ಈ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ. ಆಮೇಲೆ 2 ದಿನದಿಂದ ನಾನು ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ಅಂದರೆ, ಬಿಕಾಸ್ ಆಫ್ ನನ್ನ ಕಾಲೇಜ್ ಸ್ಟಾರ್ಟ್ ಆಗಿದೆ. ಆಮೇಲೆ ಇನ್ನೊಂದು ಏನಂತ ಅಂದರೆ ಸ್ವಲ್ಪ ಕಾಲೇಜ್ ಇದರಲ್ಲಿ ಬ್ಯುಸಿ ಆಗಿದ್ದೀನಿ. ಸೊ ನನಗೆ ಆಗ್ತಾಯಿಲ್ಲ ವ್ಲಾಗ್ ಮಾಡೋಕ್ಕೆ, ಆಮೇಲೆ ಟೈಮ್ ಸಿಗ್ತಾಯಿಲ್ಲ. 1 ವೀಕ್ ಫುಲ್ ಪ್ರೋಗ್ರಾಮ್ಸೇ ಆರ್ಗನೈಸ್ ಆಗಿತ್ತು ನಮ್ಮ ಕಾಲೇಜಲ್ಲಿ. ನನಗೆ ಫುಲ್ ಮೆಸ್ಸಪ್ ಆಗಿದೆ, ಆಮೇಲೆ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿದೆ. ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ಜೊತೆ ಅಂತ ನಾನು ಕೇಳ್ಕೊತೀನಿ ಗೈಸ್. ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಐ ಕಾಂಟ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ಜೋಶಾಗಿ ಅಥವಾ ಇಷ್ಟು ಎನರ್ಜೆಟಿಕ್ಕಾಗಿ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಆಮೇಲೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆದಷ್ಟು ಸಪೋರ್ಟ್ ಮಾಡಿ. ಆಮೇಲೆ ಈ ನನ್ನ ಯೂಟ್ಯೂಬ್ ಜರ್ನಿ ಅಥವಾ ಈ ನನ್ನ ಯೂಟ್ಯೂಬ್ ವ್ಲಾಗ್ಸಲ್ಲಿ ಶಾರ್ಟ್ಸ್ ಬರ್ತಾ ಇರುತ್ತೆ, ಅದನ್ನು ನಾನು ನಮ್ಮಪ್ಪ ಸೇರಿ ಮಾಡ್ತಾ ಇರೋದ್ರಿಂದ ನಮ್ಮ ಅಪ್ಪದೇನು ಲೈಫ್ ಸ್ಟೈಲ್ ಇದೆಯೋ ಅದಾಗ್ತಾ ಇರ್ತಾರೆ, ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದಾಗ್ತಿರ್ತೀನಿ. ಈಗ ಹೆಂಗಿದೆ ಮನೆ, ಫುಲ್ಲು ಖಾಲಿ ನೋಡಿದ್ರಲ್ಲ, ಫುಲ್ಲು ಖಾಲಿ. ಇಲ್ಲೇ ಬರ್ತಡೇ ಮಾಡಿತ್ತು, ಇಲ್ಲೇ ಈ ಜಾಗದಲ್ಲೇ ಬರ್ತಡೇ ಮಾಡಿತ್ತು ಫುಲ್ಲು. ಇಲ್ಲೇ ನಾನು ನಿಮ್ಗೆ ಹೇಳಿದ್ದೀನಲ್ಲ, ಪಾಯಸ, ವಡೆ, ಬಜ್ಜಿ ಎಲ್ಲ ಇಲ್ಲೇ ಮಾಡಿದ್ದು. ಫುಲ್ ನನ್ನ ವಾಯ್ಸೇ ಎಕೋ ಅಂದರೆ ಆ ಎಕೋ ಕೇಳಿಸ್ತಾ ಇದೆ. ಫುಲ್ಲು ಸಕ್ಕತ್ ಮೆಮೊರಿ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲೇ ಮಧ್ಯರಾತ್ರಿಯಲ್ಲಿ ನಾನು ನಮ್ಮ ಅಕ್ಕ. ಏನು ಈಗ ರಾತ್ರಿ ಎಲ್ಲ ಎದ್ದು ತಿಂದು
ಪಾಸ್ತಾ ಮ್ಯಾಗಿ ಅಪ್ಪ ಸಖತ್ ಮೆಮೊರೀಸ್ ಇದೆ. ಇಲ್ಲಿ ಸುಮ್ಮನೆ ಹೋಗ್ತಿದ್ವಿ ಒಳಗಡೆ ಮಲ್ಕೊತೀವಿ ಅಂತ ನಾನು ನಮ್ಮ ದೊಡ್ಡಪ್ಪಂಗೆಲ್ಲ ಹೇಳಿ ನೋಡಿದ್ರೆ ಮಲ್ಕೊತಾನೆ ಇರಲಿಲ್ಲ. 1 ಗಂಟೆ 2 ಗಂಟೆ ಅಷ್ಟರಲ್ಲೆಲ್ಲ ಮಿಡ್ನೈಟ್ 1 ಗಂಟೆ 2 ಗಂಟೆಗೆ ಝೆಪ್ಟೋ ಬುಕ್ ಮಾಡಿ ಬ್ಲಿಂಕಿಟಲ್ಲಿ ಬುಕ್ ಮಾಡಿ ತಿಂದು ವಾ ಸಖತ್ ಕ್ರಿಯೇಟಿವ್ ಆಗಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಈ ಮನೆಯಲ್ಲಿ. ಹಾಂ ಅಷ್ಟೇ. ಅದೇ ಹೇಳ್ತಾರಲ್ಲ ಗೈಸ್, ಎಂಜಾಯ್ ದ ಲಿಟಲ್ ಥಿಂಗ್ಸ್ ಆ್ಯಂಡ್ ಲಿಟಲ್ ಮೂಮೆಂಟ್ಸ್ ಅಂತ ನನಗೆ ಯಾರೋ ಒಬ್ರು ಹೇಳಿದ್ರು. ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಎಂಜಾಯ್ ದ ಲಿಟಲ್ ಥಿಂಗ್ಸ್ ಆ್ಯಂಡ್ ಲಿಟಲ್ ಮೂಮೆಂಟ್ಸ್ ಗೈಸ್. ಹಾಂ ಗಿಟಾರ್ ಅಂತ ನೋಡಿ ಗೈಸ್. ಗೈಸ್ ನಮ್ಮ ಅಕ್ಕ ಗಿಟಾರ್ ತೊಗೊಂಡಿದ್ದಾರೆ. ತೆಗಿ ಗಿಟಾರ್ ನೋಡಿ ಗೈಸ್. ಗೊಂಬೆ ನಮ್ಮ ಅಕ್ಕ ಚಿಕ್ಕ ವಯಸ್ಸಲ್ಲಿದ್ದಾಗ ತೊಗೊಂಡಿದ್ದ ಗೊಂಬೆ. ಮತ್ತೆ ಇನ್ಫಾರ್ಮೇಶನ್ ಅದು ಅಣ್ಣಂದು, ನಮ್ಮ ಅಣ್ಣಂದು. ಹಾಂ ಮಂಜಣ್ಣಂದಂತೆ ಗೈಸ್. ನೋಡ್ರಿ ಇನ್ನೂ ಇಕ್ಕೊಂಡವ್ರೆ. ಒಂದು ಕಣ್ಣಿಲ್ಲ ಪಾಪ. ಕಣ್ಣು ಬ್ಯಾಗಲ್ಲೈತೆ ಗೈಸ್. ವಾ ನಂಗೆ ಮ್ಯೂಸಿಕ್ ಅಂದರೆ ಮೊದಲೇ ಇಷ್ಟ. ಬೆಳಕಿಗೆ ತೊಗೊಂಡೋಗ್ತೀನಿ. ಪರವಾಗಿಲ್ಲ, ಮಸ್ತಾಗೈತೆ ಮಾತ್ರ, ಸಖತ್ತಾಗೆ. ವಿಡಿಯೋ ಮಾಡಿ ನನ್ನ ಗಿಟಾರ್ ಗೈಸ್ ತಪ್ಪು ತಿಳ್ಕೊಂಬಿಡಿ. ನನಗೆ ಗಿಟಾರ್ ಬಳಸೋಕೆ ಬರಲ್ಲ. ಆದರೂ ಒಂದು ಪೋಸ್ ಕೊಡೋಣ. ವಾ ಗೈಸ್ ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆ? I'm not bad guys. ಸಕ್ಕತ್ತಾಗಿದೆ ಗೈಸ್. ಫೀಲ್ ಮಾತ್ರ ಮ್ಯೂಸಿಕ್ ನಿಮಗೆ ಕೇಳಿಸ್ತಾ ಇತ್ತಾ? ಬಂದಿರುತ್ತಾ ವಾಯ್ಸು? ಸಕ್ಕತ್ತಾಗಿದೆ ಗೈಸ್ ನೋಡ್ರಿ. ವಾ ಚೆನ್ನಾಗಿದೆ. ತಗೊಳಕ್ಕ ನೋಡ್ರಿ. ಅಕ್ಕ ನೀನೊಂದ್ಸರಿ ಬಾರಿಸು. ನಿನ್ನ ಮಕ್ಕ ಹಿಡಿಯಲ್ಲ, ಬರೀ ಇಷ್ಟು ಮಾತ್ರ ಹಿಡಿತೀವಿ. ಹಾಂ ಅದು ಬಾರ್ಸೋಕೆ ಐತೆ. ಹಾಂ ಅದು ಆ ಮನೇಲಿ ಇದ್ದದ್ದು ಬಾಕ್ಸಲ್ಲಿ ಹಾಕ್ಬಿಟ್ಟೈತಿ. ಹಾಂ ಗೈಸ್ ನನಗೊಂಥರ ಫೀಲ್ ಆಯಿತು. ಅದು ಯಾವುದೋ ಲೈನ್ ಪ್ರೆಸ್ ಮಾಡಿದ್ರೆ ಒಂಥರ ಸೌಂಡ್ ಬರುತ್ತಲ್ವಾ, ಸಕ್ಕತ್ತಾಗಿದೆ. ಇವಾಗ ಒಂದು ನಿಮಿಷ ಪ್ಲಸ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಚಿತ್ರಾನ್ನ, ಬಿಸಿ ಬಿಸಿ ಚಿತ್ರಾನ್ನ ತಿಂತಾ ಇದ್ದೀವಿ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಇನ್ನ ಬಂದು ಹೋಗಿ ಮಾಡೋದಷ್ಟೇ ಈ ಮನೆಗೆ ಅಷ್ಟೇ ಗೈಸ್. ನಾವು ಒಂದು ಚಾಲೆಂಜ್ ಗೇಮ್ ಆಡೋಕ್ಕೆ ಅಂತ ಏನೇನು ಬೇಕು ಅಂತ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಐಟಮ್ಸು. ಅದನ್ನು ನೋಡಿ ಹೆಂಗಿರುತ್ತೆ ಅಂತ, ಆಮೇಲೆ ಅದು ನೋಡಿ ನೀವು ಎಂಜಾಯ್ ಮಾಡಿದ್ರಾ ಇಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅಮ್ಮ ಮತ್ತು ನಮ್ಮ ತಮ್ಮ ಏನು ಮಾಡ್ತಾ ಇದ್ದಾರೆ ನೋಡೋಣ. ಸರಿ ಬನ್ನಿ. ನಾನು ಹೇಳಿದ್ನಲ್ಲ ಯಾವ ಚಾಲೆಂಜ್ ಮಾಡೋಕ್ಕೆ ಅಂತ ಈ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಅಂತ. ಅಂದರೆ ದಿಸ್ ಆರ್ ದಟ್ ಮಾಡೋಣ ಅಂತ ನಾನು ನಮ್ಮ ಅಕ್ಕ ರೆಡಿ ಆಗಿದ್ದೀವಿ. ಈಗ ನಮ್ಮ ಅಕ್ಕನ ಕರಿತೀನಿ, ಹೆಂಗಿರುತ್ತೆ ಗೇಮ್ ಆಡೋಣ ಬನ್ನಿ. ಅಕ್ಕ ಬಾ. ನಮ್ಮ ಅಕ್ಕ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ವಾಯ್ಸ್ ಅನ್ನ ಕೇಳಿಸ್ಬೇಕು ತಾನೆ? ರೆಡಿ ಆಯ್ತು ಮಾಡು. ಹಾಂ ಬೇಸಿಲ್ ನೋಡ್ರಿ ನಮ್ಮ ಸ್ವೀಟ್. ಅಕ್ಕ ಸ್ಟಾರ್ಟಾ? ಸ್ಟಾರ್ಟ್. ಹಾಂ ರೈಟ್ ಆರ್ ಲೆಫ್ಟ್? ಲೆಫ್ಟ್. ಸೌಂಡ್ ಮಾತ್ರ ಕೇಳಿಸ್ತಾ ಐತೆ ಗೈಸ್. ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಚಾಲೆಂಜ್ ಮಾಡ್ತಾ ಇರೋದು. ಹೆಂಗಿರುತ್ತೋ ಗೊತ್ತಿಲ್ಲ. ನಾನು ರೈಟ್ ಆರ್ ಲೆಫ್ಟ್? ಲೆಫ್ಟ್. ಅಯ್ಯೋ ನಂಗೆ ಗೈಸ್ಗೆ ಹೆಂಗಾಯ್ತಾಯ್ತಂದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಅದನ್ನ 1 ಸಿಪ್ 2 ಸಿಪ್ ಸಾಕು ತಾನೆಮ್ಮ?
ಅದು ಫುಲ್ ಕುಡಿಯೋಕ್ಕಾಗಲ್ಲ ಗೈಸ್, ಅದಕ್ಕೆ 1 ಸಿಪ್ 2 ಸಿಪ್ ಅಷ್ಟೇ. ಗೈಸ್ ನನ್ಕಿಂತ ನನ್ನ ತಮ್ಮಂಗೇನೆ ಅವೆಲ್ಲ ಹಾಕಿದ್ರೆ ಹೊಟ್ಟೆ ಕೆಡಲ್ವಾ ಗಾಯ್ಸ್ ಅಂತವನೆ. ರೈಟ್ ಆರ್ ಲೆಫ್ಟ್? ರೈಟ್. ನಂಗೆ ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇತ್ತಲ್ಲ. ರೈಟ್. ರೈಟ್ ಆರ್ ಲೆಫ್ಟ್? ಲೆಫ್ಟ್. ಲೆಫ್ಟ್ 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 ಇಲ್ಲ ಲೆಫ್ಟ್. ರೆಡಿ. ಇವಾಗ ಗೈಸ್ ಹೋಗ್ಬಿಟ್ಟು ತಗೊಂಡು ಬರ್ತೀನಿ, ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂದ್ಬಿಟ್ಟು. ರಿಯಾಕ್ಷನ್ ಎಲ್ಲ ನೋಡ್ತಾ ಇದ್ರೆ ಕಲರ್ ಗೈಸ್ ಸ್ಮೆಲ್ ಮಾಡಿ ನೋಡ್ತೀನಿ. ಕಲರ್ ಏನೋ ಪರವಾಗಿಲ್ಲ, ಕರ್ಬೂಜ ಹಣ್ಣಿ ಮಸ್ಕ್ ಮೆಲನ್ ಜ್ಯೂಸ್ ತರ ಐತೆ. ಸ್ಮೆಲ್ ಮಾಡದಾ? ಮಾಡು. ಪಕ್ಕ ಸಾಸು ಅಂತ ಗೈಸ್. ಅಲ್ಲಿ ನೋಡ್ರಿ ಇವರು ನಗ್ತಾವ್ರಂದ್ರೆ ಇನ್ನ ನನ್ ಕತೆ. ಇಷ್ಟು ಕುಡಿಬೇಕಾ? ಹೌದು. ಇಲ್ಲ 2 ಸಿಪ್ 3 ಸಿಪ್ ಅಷ್ಟೇ ತಾನೆ. ಹಂಗೆಲ್ಲ ಇಲ್ಲ, ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್ ಫುಲ್ ಕುಡಿಬೇಕು. ಮತ್ ನಾನ್ ಮಾಡ್ಕೊಡೋದು ನೀನ್ ಫುಲ್ ಕುಡಿಬೇಕು. ಮಾಡು ಫಸ್ಟ್ ಕುಡಿ. ಅಮ್ಮ ಇದು ಯಾಕೋ ನನ್ ಬಲಿಕ ಬಕ್ರ ಮಾಡ್ತಾವ್ರ ಅನ್ಸ್ತೈತೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇವಾಗ ಜಲ್ದಿ ಕುಡಿ, ಈಗ ಜಲ್ದಿ ಕುಡಿದ್ರೆ ತಾನೇ ಅದು ಫ್ಲೇವರ್ ಹೋಗ್ಬಿಡ್ತೈತೆ. ಆದ್ಮೇಲೆ ಫ್ಲೇವರ್ ಹೋಯ್ತೈತೆ, ಜಲ್ದಿ ಕುಡಿ. ಅಯ್ಯೋ ನಾಳೆ ದೇವಸ್ಥಾನಕ್ಕೆ ಟೊಮೊಟೊ ಸಾಸು ಮಯೋನೀಸ್ ಎಲ್ಲ ಜ್ಞಾಪಕ ಬರ್ತಾಯಿತ್ತು ನನಗೆ. ಸ್ಯಾಂಡ್ವಿಚ್ ನ ರುಬ್ಬಿ ಅಪ್ಪ ಇನ್ನೂ ಕುಡ್ದೇ ಇಲ್ಲ, ಇಷ್ಟೊಂದು ಆಡ್ತಾ ಇದೆಯಾ? ಬೇಗ ಕುಡಿಬೇಕು. ಯಾವ ತರ ರಿಯಾಕ್ಷನ್ ಮಾಡ್ತೇನೆ ನೋಡೋಣ. ಬೇಗ ಕುಡಿ, ಬೇಗ. ಆಂಜನೇಯ. ಕ್ಲಾಪ್ಸ್ ಎಲ್ಲರೂ ಕ್ಲಾಪ್ಸ್ ಮಾಡಿ, ಕ್ಲಾಪ್ಸ್ ಮಾಡಿ. ಅಮ್ಮ ಕುಡಿತಾ ಇದ್ದಾಳೆ. ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಹಾಗೆ ಆಯ್ತಾ ಇಲ್ಲ ಗೈಸ್, ನೀವು ಈ ಚಾಲೆಂಜ್ ನ ಟ್ರೈ ಮಾಡಿ ಅಂತ ಇವಾಗ ಹೇಳಲ್ಲ. ನಮ್ಮ ಅಕ್ಕಂದೈತೆ, ಕುತ್ಕೋ ಈಗ ನೀನು, ನಾನ್ ತೋರಿಸ್ತೀನಿ. ಗೈಸ್ ಬಂದೆ, ಆಯ್ತಲ್ಲ ನೀರು ಕುಡ್ಕೊಂಬರ್ತೀನಿ ಗೈಸ್. ಈಗ ನಾನು ಕುಡ್ದು ಇವ್ರು ಮಾಡಿರೋದನ್ನ, ಈಗ ನನ್ನ ಚಾಲೆಂಜ್ ಮುಗೀತು. ಇವಾಗ ನಮ್ಮ ಅಕ್ಕ ಟರ್ನು, ನೋಡೋಣ ಬರ್ರಿ ಹೆಂಗಿರುತ್ತೆ ಅಂತ. ರೆಡಿನಾ? ಕಣ್ಣು ಮುಚ್ಕೊಬೇಕಪ್ಪ. ಆಯ್ತಪ್ಪ. ಹಾ ಗೈಸ್ ಬನ್ನಿ. ಏನೇನು ತರ್ಬೋದು ಅಮೃತ ಅಂತ ಯೋಚನೆ ಮಾಡ್ತಿದ್ದೀನಿ. ಏನೇನು ತರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪಕ್ಕ ಬೇಕಂತ ಅದು ಇದನ್ನೇ ತರೋದು ಗೊತ್ತು, ಫಿಕ್ಸು. ರೆಡಿನಾ? ಇಲ್ಲ. ರೆಡಿನಾ? ರೈಟಾ ಲೆಫ್ಟಾ? ರೈಟ್. ಲೆಫ್ಟ್. ರೈಟಾ ಲೆಫ್ಟಾ? ಲೆಫ್ಟ್. ಯಾಕೆ ಈಗ ರಿಯಾಕ್ಷನ್ ಕೊಡ್ತಿದ್ಯಾ? ರೈಟಾ ಲೆಫ್ಟಾ? ರೈಟ್. ಯಾಕೋ ರೈಟಾ ಲೆಫ್ಟಾ? ಲೆಫ್ಟ್.
ರೈಟಾ ಲೆಫ್ಟಾ? ಲೆಫ್ಟಾ ರೈಟಾ? ಇದು ಸೈಡ್ ಪುಟ್ಟೆ ಇಲ್ಲ ನಾನು. ಲೆಫ್ಟಾ ರೈಟಾ? ರೈಟ್. ಗೈಸ್ ಸ್ವಲ್ಪ ಜಾಸ್ತಿನೇ ಹಾಕೋಣ. ನನಗೆ ಇಕ್ಕಿಲ್ವಾ ರಿವೆಂಜ್ ಜಾಸ್ತಿ ಆಗ್ತದೆ. ಇದು ತೆಗಿಬೇಕಲ್ಲ ಗೈಸ್, ಇದು ತೆಗಿಬೇಕಲ್ಲ. ಹೆಂಗೋ ತೆಗಿಯೋದು? ತೆಗ್ಬಿಟ್ಟೆ. ಸೌಂಡ್ ಇಷ್ಟು ಸಾಕು. ಜ್ಯೂಸಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅವಾಗ ಬೇಕಂದ್ರೆ ಕ್ರಂಚಿ ಸಿಗುತ್ತೆ ಮಧ್ಯದಲ್ಲಿ. ಇದು ಏನ್ ನೋಡ್ತೀಯಾ? ಕಟೇನಾ? ರೆಡಿನಾ? ರೆಡಿ ಅಕ್ಕ. ನಿಜ ಇನ್ನೊಂದ್ಸರಿ ಎಲ್ಲ ರೆಡಿನಾ? ಈಗ ಕುಡಿಲಿಲ್ಲ ಅಂದ್ರೆ ಬಿಟ್ಬಿಡ್ತೀಯಾ? ಆಯ್ತೇನೋ. ಕಣ್ಮುಚ್ಕೋ, ಸರ್ಪ್ರೈಸ್ ನಿನ್ಕಿಂತ ವರ್ಷ ಮಾಡಿದ್ದೀನಿ ನಾನು. ಕಣ್ಮುಚ್ಕೋ, ಇಲ್ಲ ಇದು ಒಂಥರ ಸರ್ಪ್ರೈಸ್. ಬೇಗ ಬೇಗ ಕಾಮಿಡಿ ಅನ್ಸುತ್ತೆ ಇದು ನೋಡಿದ್ರೆ. ರಾಗಿ ಮಾಡ್ತಾರ ಐತೆ. ಟೊಮೆಟೊ ಹಸಿಮೆಣಸಿನ್ಕಾಯಿ ರುಬ್ಬಿ ಚಟ್ನಿ ಮಾಡಿ ನೀರು ಇಟ್ಟಿರ್ತಾರಲ್ಲ, ಮುಸ್ ನೋಡು. ಫ್ಲೇವರ್ ಕಮ್ಮಿ, ಫ್ಲೇವರ್ ಲೈಟಾಗಿ ಸ್ವಲ್ಪ ಸಪೋಟ ಸ್ಮೆಲ್ ಬರ್ತೈತೆ. ಸಪೋಟನೇ. ನೀನು ಅದೇ ಫೀಲರ್ ಕುಡ್ಬಿಡು. ಅದೇ ಫೀಲರ್ ಸಪೋಟ ಅನ್ಕೊಂಡ್ ಕುಡ್ಬಿಡು. ಸಪೋಟ 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 ಸಪೋಟ. ಇಲ್ಲ ಚೆನ್ನಾಗೇ ಐತೆ. ಹಂಗಾರೆ ಕೊಡಿ. ಒಂಚೂರು ಖಾರ ಜಾಸ್ತಿ ಆಗ್ಬಿಟ್ಟೈತೆ. ಹೌದು. Emotional damage. ಏನೋ ಒಂದು ಕೆಚಪ್ ಹಾಕ್ಬಿಟ್ಟಿರೋದು, ಸ್ವಲ್ಪ ಫ್ಲೇವರ್ ಬರ್ತೈತೆ. ಜಾಮಮ್ಮ ಚೆನ್ನಾಗೈತಾ? ಇನ್ನೊಂದ್ಸರಿ ಹೇಳು. ಇದೇ ಚೆನ್ನಾಗೈತೆ, ಖಾರವಾಗಿ ಚೆನ್ನಾಗೈತೆ. ಎಲ್ಲಿ ಬಿಟ್ಕೊಡ್ಬೇಡ ನಂತರ ನೀನು. ಸೀರಿಯಸ್ ಆಗಿ ನೋಡು ಒಂದ್ಸರಿ. ಚೆನ್ನಾಗೈತೆ. ಮತ್ ಕುಡಿ. ಇದು ಅನ್ಸ್ತಾ ಇಲ್ಲ, ಖಾರ ಜಾಸ್ತಿ, ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟೈತೆ. ಜಾಮ್ ಹಾಕ್ತೀನಿ, ಕುಡಿ ಇನ್ನೊಂದ್ಸರಿ. ಓ, ಜಾಮ್ ಫ್ಲೇವರ್ ಹೊಡಿತಾ ಇರೋದು. ಅದನ್ನೇ ಹೇಳಿದ್ ಜಾಮ್ ಅದು ಅಂತ. ಖಾರ ಸ್ವಲ್ಪ ಜಾಸ್ತಿ ಆಗೈತೆ. ಓಕೆ ಗೈಸ್. ಗೈಸ್, ಈ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಈ ಚಾಲೆಂಜ್ ಹೆಂಗಿತ್ತು, ನಮ್ಮ ಅಕ್ಕದ ಬೆಸ್ಟ್ ಇದ್ರೆ ಅಕ್ಕ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಂದು ಬೆಸ್ಟ್ ಇದ್ದರೆ ಅಮೃತ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತು ಇನ್ನೊಂದು ಏನು ವಿಷಯ ಅಂತ ಅಂದರೆ, ಇದು ಜಸ್ಟ್ ಫನ್ನಾಗಿ ತಿಳ್ಕೊಳ್ಳಿ. ಯಾರ ಮನೆಯಲ್ಲೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡಿದ್ರೆ ಪಕ್ಕ ಅದು ಟ್ರೈ ಮಾಡಿದ್ರು ಸ್ವಲ್ಪ ಫನ್ನಾಗಿ ತೊಗೊಳ್ಳಿ, ಅಥವಾ ಒಂದು ಸಿಪ್ ತೊಗೊಳ್ಳಿ. ಫುಲ್ಲು ಕುಡ್ದು ನಾವು ಅದೇ ಚಾಲೆಂಜ್ ಅನ್ನೋದು ಬೇಡ ಗೈಸ್. ನಾವು ಒಂದೊಂದು ಸಿಪ್ ಕುಡ್ದೆ ನಮ್ಗೆ ಆಯ್ತಾ ಇಲ್ಲ, ತಡ್ಕೊಂಡು ಮಾತಾಡ್ತಾ ಇದ್ದೀನಿ.
ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಗೈಸ್, ಈ ವ್ಲಾಗ್ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಫನ್ ಮತ್ತು ಚಾಲೆಂಜಸ್ ವಿಡಿಯೋ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್.